ಇತ್ತೀಚೆಗೆ ವಿಜೇಂದ್ರ ಚಿತ್ರದುರ್ಗದಾಗ ಯತ್ನಾಳ್ ಅವರಿಂದ ಕಲಿಬೇಕಾದ್ರೆ ಏನಿಲ್ಲ ನಮ್ಮಪ್ಪ ನನಗೆ ಏನು ಸಂಸ್ಕಾರ ಕೊಡಬೇಕು ಕಲಿಸಿದಾರ ಅಂತಂದಾರ ಏನಿಲ್ಲ. ಯಾವ ಸಂಸ್ಕಾರ ಹೆಂಗೆ ಇರ್ತಾವೆ ಅನ್ನೋದು ಎಲ್ಲರಿಗೆ ರಾಜ್ಯದ ಜನರಿಗೆ ಬರ್ತವೆ. ನಮ್ಮ ಅದು ಚಿತ್ರದುರ್ಗದಾಗ ಹೇಳ್ಯಾರ. ಚಿತ್ರದುರ್ಗದಾಗೆ ಒಂದು ಸಂಸ್ಕಾರ ಆಗಿಬಿಟ್ಟೈತಿ. ಈಗ ಇನ್ನೊಂದು ಅಲ್ಲೇ ಸಂಸ್ಕಾರ ಅವ್ರ ಮನೆಯಾಗ ಆಗೈತಿ ಅಷ್ಟೇ. ಸರ್ ನಾವೇನು ಪಟ್ಟು ಹಿಡೋದಿಲ್ಲ, ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ. ನಾವು ಎಲ್ಲಿ ಹೇಳಬೇಕು ಈಗಾಗಲೇ ಹೇಳಿದ್ದೀವಿ. 38 ಜನ ನಾವು ಕೂಡಿದಾಗ ಹೇಳಿದ್ದೀವಿ. ಮುಂದಿನ ಕ್ರಮ ತಗೋದು ಹೈಕಮಾಂಡಿಗೆ ಅಧಿಕಾರ ಐತಿ. ಅವರು ಏನು ತಗೋತಾರೋ ಅದಕ್ಕೆ ನಾವು ಬದ್ದಿರ್ತೀವಿ ಅಂತ ಹೇಳ್ಯಾರ. ನಾವು ಬಹಿರಂಗವಾಗಿ ವಿಜೇಂದ್ರ ಏನು ತೆಗಿಯೋದಾಗಲಿ ಮುಂದುವರ್ಸೋದಾಗಲಿ ನಮ್ಮ ಕೈಯಾಗಿಲ್ಲ. ಅದು ಹೈಕಮಾಂಡ್ ಎಲ್ಲರ ಅಭಿಪ್ರಾಯ ಸಂಗ್ರಹ ಮಾಡೈತಿ. ಮುಂದೆ ಯೋಗ್ಯ ನಿರ್ಣಯ ತಗೋತಾರೆ ನಮ್ಗೆ ಅನ್ನಿಸ್ತದೆ. ಏನೂ ನಾವೀಗ ಯಾವುದೂ ಅದಕ್ಕೆ ಟಚ್ ಮಾಡಿಲ್ಲ ರೀ. ಇವತ್ತಾದರೂ ನಾವು ಯಾವುದೂ ಭಿನ್ನಮತನೇ ಅಲ್ಲ, ನಾವು ನಿಷ್ಠಾವಂತರು. ಯಾಕಂದ್ರೆ ನಾವು ಪಕ್ಷ ಉಳಿಸ್ಲಿಕ್ಕೆ ಬಂದಾಗ್ತದವ್ರು. ನಾವು ನರೇಂದ್ರ ಮೋದಿಯವರು ಚುನಾವಣೆ ಒಳಗೆ ನೀವು ವಿರೋಧ ಮಾಡಿದವರು ನೀವೆಂಥ BJP ಅವರು ಕರ್ನಾಟಕದಲ್ಲಿ ನಾವೆಲ್ಲ ನಮ್ಮದು ರಮೇಶ್ ಜಿಗಜಿನ ಭಾರಿ ಟಗ್ ಆಫ್ ವಾರ್ ಇತ್ತು. ಅವಾಗ ಹೇಳಿದೆ ನಮ್ಮ ಕಾರ್ಯಕರ್ತರಿಗೆ, ನೋಡಪ್ಪ ಇದು ರಮೇಶ್ ಜಿಗಜಿನಿದು ಯತ್ನಾಳ ಚುನಾವಣೆ ಅಲ್ಲ, ನಮ್ಮ ದೇಶದ ಭವಿಷ್ಯ ಬರೀ ಚುನಾವಣೆ. ನರೇಂದ್ರ ಮೋದಿ ಆದರೆ ನಾವೆಲ್ಲ ಉಳಿತೀವಿ, ನರೇಂದ್ರ ಮೋದಿ ಆಗದೆ ಇದ್ರೆ ನಮ್ಮ ದೇಶ ಏನಾಗ್ತದೆ ಅದಕ್ಕೆ ನಾವೆಲ್ಲ ಕೂಡಿ ಮಾಡೋದು ಅಂತೇಳಿ ನಾವು ನಿರ್ಣಯ ಮಾಡ್ತೀವಿ. ಹಂಗೆ ಈ ರಾಜ್ಯದಲ್ಲಿ ಯಾರು ಮೊನ್ನೆಯ ಲೋಕಸಭೆ ಚುನಾವಣೆಯಲ್ಲಿ ಪಕ್ಷದ್ರೋಹ ಕೆಲಸ ಮಾಡ್ಯಾರ ಅವರು ತಾಯಿಗೇ ದ್ರೋಹ ಮಾಡ್ದಂಗೆ ಮತ್ತೊಂದೇನಿಲ್ಲ. ಯಾಕಂದ್ರೆ ದೇಶ ಉಳಿಬೇಕು, ಹಿಂದೂ ಧರ್ಮ ಉಳಿಬೇಕಂದ್ರೆ ನಮ್ಮ ಸ್ವಾರ್ಥ ಸ್ವಾಭಿಮಾನ ಬಿಡಬೇಕು. ನನಗೂ ಎಷ್ಟೋ ನೋವಿದ್ದು ಅದನ್ನು ನಾವು ಯಾವ ವೇದಿಕೆಯಲ್ಲಿ ಯಾವಾಗ ಮಾಡಬೇಕು. ಲೋಕಸಭಾ ಚುನಾವಣೆಯಲ್ಲೂ ನಾವು ನರೇಂದ್ರ ಮೋದಿಯವ್ರಿಗೆ ವಿರೋಧ ಮಾಡೋದು ಅಂದ್ರೆ ನಮ್ಮನ್ನು ನಾವೇ ವಿರೋಧ ಮಾಡ್ಕೊಂಡು ಅದಕ್ಕೆ ಇಂಥ ಮಾಡಿದವರಿಂದ ನಾವು ಪಾಠ ಕಲಿಬೇಕಾಗಿಲ್ಲ. ಯಾರ ಕಡೆಯಿಂದ ಪಕ್ಷದಿಂದ ರೊಕ್ಕ ತಿಂದು ದ್ರೋಹ ಮಾಡಿ ಲೋಫರ್ ಕೆಲಸ ಮಾಡಿದವರು ಇಂದ ನಾವೇನು ಪಾಠ ಕಲಿಬೇಕಾಗಿಲ್ಲ. ಹಾಂ ಓಡಾಡ್ತೀವಿ. ಈಗ ನೋಡ್ರಿ, ಈಗಂತೂ ಅದನ್ನೆಲ್ಲ ಹೇಳಿವಿ. ಮೊನ್ನೆ ಸಿದ್ದೇಶ್ವರನವ್ರು ಹೇಳ್ಯಾರ, ನಾವೆಲ್ಲ ಹೇಳಿವಿ. ಈಗ ನಾವು ನಮ್ಮ ಪಕ್ಷದ ಹಿರಿಯ ಮುಖಂಡರ ಮ್ಯಾಗೆ ಬಿಟ್ಟಿವಿ. ಅವ್ರದ್ದು ಏನು ರಿಯಾಕ್ಷನ್ ಮಾಡ್ತೈತೆ ನೋಡ್ತೀವಿ. ಅಲ್ಲಿಂದ ಮುಂದೆ ಏನು ಮಾಡಬೇಕು ಅನ್ನೋದು ಅವಾಗ ಈಗ ಏನೋ ಅದು ಸಮಯನೇ ಅಲ್ಲ. ಇನ್ನೂ ನಾವು ಒಂದು ತಿಂಗಳು ಮ್ಯಾಗಿಂದ ಏನು ನಮಗೆ ಡಿಸೆಂಬರ್ವರೆಗೆ ಏನು ಬರ್ತೈತೆ ಕಾದು ನೋಡ್ತೈತೆ. ಡಿಸೆಂಬರ್ವರೆಗೆ ನಾವು ಪಕ್ಷದ ವಿರುದ್ಧ ಆಗಲಿ ಈ ವಿಜೇಂದ್ರ ವಿರುದ್ಧ ಆಗಲಿ ನಾವು ಯಾವುದೇ ಹೇಳಿಕೆ ಕೊಡೋದು. ಸರ್ ಈಗ ರಾಜ್ಯ ವಿಭಜನೆ ನೋಡ್ರಿ, ನಾವು ಸಭೆ ಮಾಡೇ ಇಲ್ಲ. ಮೊನ್ನೆ ನಾವು ಬೆಳಗಾವ್ದಾಗ ಮಾಡಿದ್ದ ಸಭೆ ನಂತರ ಹಂಗೇನು ಯಾವುದೂ ಸಭೆ ನಾವು ಮಾಡಿಲ್ಲ ಅಧಿಕೃತವಾಗಿ. ನಮ್ಗೆ ಬೆಳಗಾವಿ ಸಭೆ ಆದಮೇಲೆ ನಮ್ಮ ಸಂಘ ಪರಿವಾರದ ಹಿರಿಯರು ಎಲ್ಲ ಕರೆದು ನಮ್ಮ ಭಾವನೆ ಕೇಳ್ಯಾರ. ಈ ಭಾವನೆ ಕೇಳ್ಯಾರಾದ್ರೆ ಅವ್ರಿಗೂ ನಮ್ಮ ಏನು ಬೆಳಗಾವಿ ಸಭೆಯಿಂದ ಅವ್ರಿಗೂ ಒಂದು ರೀತಿ ಜಾಗೃತಿ ಆಗ್ಯಾರ. ಇಲ್ಲಪ್ಪ ನಾವು ಕೇಳಬೇಕು ಎಲ್ಲ ಕಾರ್ಯಕರ್ತರ ಭಾವನೆ ಐತಿ. ಇದು ಬರೀ ಕೇವಲ ಅಲ್ಲಿ ಬೆಳಗಾವಿಗೆ ಸೇರಿದವ್ರದ್ದು ಅಷ್ಟೇ ಭಾವನೆ ಇಲ್ಲ. ಬೀದರ್ನಿಂದ ಹಿಡಿದು ಚಾಮರಾಜನಗರವರೆಗೆ BJP ಒಳಗಿನ ಕಾರ್ಯಕರ್ತರ ಭಾವನೆಯನ್ನು ನಾವು ಹೇಳಿದ್ದೀವಿ. ಅದನ್ನ ಬಗ್ಗೆ ಅವ್ರು ಪರಿಶೀಲಿಸ್ತದೆ ಅಂತ ಹೇಳ್ಯಾರ. ಮತ್ತು ಅದನ್ನು ನಾವು ಒಳ್ಳೆ ಭಿನ್ನಮತ ಚಟುವಟಿಕೆ ಮಾಡಲಿಕ್ಕೆ ನಾವು ತಯಾರಿಲ್ಲ. ನಾವು ಏನಿದ್ರು ಪಕ್ಷದ ಹೈಕಮಾಂಡ್ ನಿರ್ಣಯ ತೊಗೊಂಡಿದ್ದಕ್ಕೆ ಬದ್ದಿರ್ತೀವಿ. ಸರ್, ಸಂಘದ ಸಭೆಯಲ್ಲಿ ಮುಂದಿನ ನಾವು ಈಶ್ವರಪ್ಪನವ್ರನ್ನ CM ಮಾಡೋದು ಏನು ಇಲ್ಲ. ಈಶ್ವರಪ್ಪನವ್ರ ವಿಷಯನೇ ಇಲ್ಲ. ಈಶ್ವರಪ್ಪನವ್ರದ್ದು ಏನೇನೇ ಇಲ್ಲ. ಈಶ್ವರಪ್ಪನವ್ರದ್ದು ಏನೇ ಇದ್ರೂ ಹೈಕಮಾಂಡ್ ನಿರ್ಣಯ ಮಾಡಬೇಕು. ಅದು ನಮ್ಮ ಕಡೆ ರಾಜ್ಯದಲ್ಲಿ ಅಧಿಕಾರ ಇಲ್ಲ. ರಾಜ್ಯದಲ್ಲಿ ಯಾರೂ ಮಾತಾಡೋ ಅವಕಾಶ ಇಲ್ಲ. ಅವರು ಏನಪ್ಪ ಡೆಪಾಸಿಟ್ ಕಳ್ಕೊಂಡಾರೆ ಅದು ಏನೂ ಇಲ್ಲ. ನಾವು ಈಶ್ವರಪ್ಪನವ್ರದ್ದು ಎಲ್ಲೂ ಚರ್ಚೆ ಮಾಡಿಲ್ಲ. ಸುಮ್ಮನೆ ಈಶ್ವರಪ್ಪನವ್ರು ತರ್ಲಾಕತ್ತೀವಿ. ನಾವು ಮುಖ್ಯಮಂತ್ರಿನೂ ಅಂದಿಲ್ಲ. ಮುಖ್ಯಮಂತ್ರಿ ಮಾಡ್ಲಿಕ್ಕೆ ನಾವ್ಯಾರು ನಾವು ಬರೇ ಒಂದು ಸಮುದಾಯದ ಸಭೆದಾಗ ಸೇರೀವಿ. ಅದನ್ನು ಬಿಟ್ಟು ಏನಪ್ಪ ಮುಖ್ಯಮಂತ್ರಿ ಬೆಳಕ್ಕೆ ನಾ ಯಾರು? ಅದು ಹೈಕಮಾಂಡ್ ನಿರ್ಣಯ ಮಾಡಬೇಕು. ರಾಜ್ಯದ ಜನ ಓಟ್ ಹಾಕ್ಬೇಕು, ಅವಾಗ ಮುಖ್ಯಮಂತ್ರಿ ಆಗ್ತಾರೆ. ನಾವೇನೂ ಮಾಡೋದಿಲ್ಲ.